ತಿಂಡಿ ಒಂದು ತಿನ್ಕೊಂಡ ಕುಂದಾವರ ಮದುವೆ ಆಗ್ತಿತ್ತ ತಿಂಡಿ ಮುಗಿಸ್ ಹಾಕುದು ರೆಡಿ ಆಯ್ತು. ಈಗ ನೀನು ರೆಡಿ ಮಾಡಿಸ್ಕೊಂಡಿತ್ತು ಮತ್ತೆ ಹೊರಡುದು ಈಗ. ಈಗ ಅವನಿಗೆ ಒಂದು ಹಾಪದ ಖುಷಿ ಇದು ಹಾಪದ ಅನ್ಸೆ ರೆಡಿ ಅದ ಗಂಡ ರೆಡಿಯಾ ರೆಡಿ ಬಾಬಾ ಈಗ ಕಣ ಹಾಯ್ ಮಾಡೋಣ ಪಾಪ ರೆಡಿಯಾ ಆಯ್ತು ಈಗ ಹೊರಟಿತ್ತು. ಈಗ ಒಂದು ಅಜ್ಜಿ ಹತ್ರ ಬಿಟ್ಟಿಕ್ಕಿ ಕುಂದಾಪುರ ಕೆಲಸ ಇತ್ತು ಬರ್ರಿ ಇವ್ನು ಕರ್ಕೊಂಡವ್ರ ಅಂತಂದ್ರೆ ಮತ್ ಮನಿಗಮ್ ಟೈಮ್ ಅಲ್ಲ ಆಗಲೇ ಗಂಡು ಕೊಡ್ತಿದ್ದ ಪಾಪ ಪಾಪ. ಸುಮಾರು ದಿನ ಆಯ್ತು ಈ ತರ ವಿಡಿಯೋ ಮಾಡಿದೆ ಅಂತಕಂದ್ರೆ ಅದು ಇನ್ಸ್ಟಾಗ್ರಾಮ್ ಸ್ವಲ್ಪ ಆಕ್ಟಿವ್ ಇತ್ತು ಅದ್ರಾಗೆ ಸ್ವಲ್ಪ ಎಡಿಟಿಂಗ್ ಟೈಮ್ ಸಿಗ್ತದೆ ಮತ್ತೆ ಇನ್ನು ಹೈ ಕಾಣ್ಕಾರಲ್ಲಿಗೆ ಅದಕ್ಕೆ ನಿಮ್ಗೆ ಈ ತರ ವಿಡಿಯೋ ಬರುತ್ತೆ ಯೂಟ್ಯೂಬ್ ಅಲ್ಲಿ ಸಂಡೆ ಸಂಡೆ ಫ್ರೀ ಸಿಕ್ಕಿದಾಗ ಅಲ್ಲ. ಜಸ್ಟ್ ಮನೆ ಬಂತು ಈಗ ಹಠ ಮಾಡೋದಿಲ್ಲ ಅಮ್ಮ ಬೇಕಂದ್ರೆ ಅದೇ ಖುಷಿ ಅಷ್ಟೇ. ಐಕಂದ್ರೆ ಒಂದು ಅಜ್ಜಿ ಹತ್ರ ಬಿಟ್ಟ ನಾವೀಗ ಹೊರಟದ್ವಿ. ಈಗ ನಾವು ಬಂದದ್ದು ಎಲ್ಲಿಗಂದ್ರೆ ಸ್ಮಾರ್ಟ್ ಬಜಾರಿಗೆ. ನಂಗೆ ಗೊತ್ತಿಲ್ಲ ಇಲ್ಲಿಗೆ ಹೋಗ್ದು ಕರ್ಕೊಂಡ್ ಬಂದ್ರಪ್ಪ ಅವ್ರಿಗೆ ಎಂತ ತಕೊಂಬಿತ್ತಂಬ್ರ ಕಾಣಕ ನಾನು ತಕೊಂಡ್ಕ ಆಫರ್ ಎಂತ ನಡೀತಿತ್ತಂಬ್ರ ಸ್ಮಾರ್ಟ್ ಬಜಾರ್ ಎಲ್ಲ ಮೊನ್ನೆಯಿಂದ ವಿಡಿಯೋದಲ್ಲೆಲ್ಲ ಕಾಣ್ತಿದ್ದೆ. ನಂಗ್ ಬಪ್ಪಕ್ಕೆಂತ ಪ್ಲಾನ್ ಇರ್ಲಿಲ್ಲ ಅವ್ರು ಕರ್ಕೊಂಡ್ ಬಂದ್ರ ತುನಿ ಅವರ ಹಂಗಾಗಿ ಬಂದದ್ದು. ನಾವು ಕುಂದಾಪುರಕ್ಕೆ ಬಂದ್ರೆ ಸ್ಮಾರ್ಟ್ ಬಜಾರಿಗೆ ಒಂದ್ ಕಣ್ ಕಟ್ಟರು ಒಳಗ ಒಂದಪ್ಪ ಈಗ ಒಳ್ಳೆ ಆಫರ್ ಬಿಟ್ಟಿರಪ್ಪ ಅದಕ್ಕೆ ಒಳಗ ಕಾಮ ಅಂತ ಬಂದೆ. ಕುಂದಾಪುರಕ್ಕೆ ಬಂದ್ರೆ ಒಂದ್ ರೌಂಡ್ ಹೋಗಿ ಹೊತ್ತು ನಾವು ಲಾಸ್ಟಿಗೆ ಎಂತಾರು ತಕೊಂಡ್ ಹೊತ್ತು ಅಲ್ಲಿ 2 ಐಟಮ್ ಅವರು ತಕೊಂಡೆ ಹೊತ್ತು. ಸ್ಮಾರ್ಟ್ ಬಜಾರ ಕಾಣಿದ್ದಾರೆ ಸಾಗರ ಒಂದ್ ಬುಟ್ಟಿ ಹಿಡ್ಕೊಂಡು ಇಟ್ಕೊಂಡಿದ್ದೇವೆ ಪುಣ್ಯ ಕಾಸಿಗೆಲ್ಲ ಹಾರ ಎಂತ ತಕೊಂಡ್ಕೊಂಡು ಬಾಜಿರ ಹೋಳಿಗೆ ಇದೇ ಬಾಜಿರ ಇವತ್ತಿನ ಶಾಪಿಂಗ್ ಎಂತ ಅಂದ್ರೆ ಕೋಳಿಗೆ ಬೇಕಪ್ಪ ಫುಡ್ ಎಂತ ಜೋಳದ ಕಡಿ ಅದು ಎಷ್ಟಂದ್ರೆ ಗೊತ್ತಿಲ್ಲ ನೀವು 60 ರೂಪಾಯಿ ಜೋಳದ ಆಲ್ರೆಡಿ ಇದೆಂತ ಬಾಜರ ಮತ್ತೆ ರಾಗಿ ಕೆಳಗೆಲ್ಲ ತಕ್ಕಂಡೆ ಈಗ ಮೇಲ್ ಬಂತ ಇಲ್ಲೆಂತ ತಕೊಂಬುಕಿತ್ತು ಅಂದ್ರ ಅದಕ್ಕೆ ಮೇಲ್ ಬಂತ ಎಂತದು ಎಂತ ಉಂಟು ಸ್ಕೂಪ್ ನಾನು ಎಂತ ತಕೊಂಡ್ಕ ಅದ್ರಲ್ಲಿ ಕಾಣ್ತಿದ್ದೆ ಎಂತ ತಕೊಂಬಂದ್ ಗೊತ್ತಿಲ್ಲ ನೀವು ಬಂದಲ್ಲಿ ಎಂತ ತಕೊಂಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಮನೆಗಿದ್ದೆಲ್ಲ ತಕೊಂಡ್ ಅನ್ಸ್ಕೊಂಬ ಸುನಿಯವ್ರು ಹುಡುಕ್ತಾನೆ ಇದ್ರೆ ಎಂತ ಹುಡುಕ್ತಿದ್ರಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲೆಲ್ಲ ಕಂಡ್ರೆ ಅವ್ರಿಗೆ ಬೇಕಪ್ಪು ಸಿಕ್ತಿಲ್ಲ. ಅದೇ ಇರ್ಲಿ ಅಲ್ಲ ಅದು ಒಂದು ಯೂಸ್ ಆದಾಗ ಮತ್ತೊಂದು ಯೂಸ್ ಆಯ್ತು ಅಷ್ಟೇ ಹಾಕಿ ಇಡುಕ ಎಂತ ಬಾಕ್ಸ್ ಕಾಣ್ತಿದ್ರೆ ಅಲ್ಲ ಇದು 2 ಹಾಕಿಡುಕ ಆಲ್ರೆಡಿ ಕಾಣಿ ಇಷ್ಟು ತಕೊಂಡ ಎಂತ ಒಪ್ಪದು ಒಂದ್ ಐಟಮ್ ಒಂದೆರಡು ಐಟಮ್ ಬಂದದ್ ಮನೆಗೆ ಮನೆಗೆ 1-2 ಐಟಮ್ ತಕೊಂಡು ಬಪ್ಪುದಂದೇಳಿ ಎನ್ಸ್ಕ ಒಪ್ಪುದ ಇಲ್ಲಿ ಬಂದ್ಕೊಂಡ್ರೆ ಎಲ್ಲ ಶಾಪಿಂಗ್ ಲೈನ್ ನಾನು ಎಂತ ತಕೊಂಡ್ತೇನೆ ಎನ್ಸ್ಕೊಂಡಿದ್ದೆ ಎಂತ ಬೇಕು
ಇವಾಗ ಜೀರಾ ಮಸಾಲಾನ ಆಯ್ತು. ಶಾಪಿಂಗ್ ಎಲ್ಲ ಮುಗಿಸಿ ಈಗ ಹರ್ಕ್ ಬಂತ. ಒಂದೆರಡು ಐಟಮ್ ಈಗ ಕೊತ್ಕೋಬೇಕಾತಿಲ್ಲ. ಬಿಲ್ಲಿಂಗ್ ಎಲ್ಲ ಆಯಿ ಲಾಸ್ಟಿಗೆ ಜೀರೆ ಅಂತ ಸೋಡಾ ಜೀರಾ ಮಸಾಲ ಮಸಾಲ ಹೇಗಿತ್ತಾ? ಇನ್ನು ಕುಡಿಲ್ಲ ಕಾಮ ಟೇಸ್ಟ್ ಕಾಮ. ಅಡ್ಡಿಲ್ಲ. ಆಲ್ರೆಡಿ ಕೋಲ್ಡ್ ಆಯ್ತು ನಂಗೆ, ಆದ್ರೂ ಕೋಲ್ಡ್ ಆದ್ರೆ ಮತ್ತು ಜಾಸ್ತಿ ಅನ್ಸುದು ಕೋಲ್ಡ್ ಕುಡಿಕಂದ್ರೆ. ಅಡ್ಡಿಲ್ಲ, ಒಳ್ಳೆ ಇತ್ತು ಟೇಸ್ಟ್. ನೀವು ತಕೊಂಡದ ಹಾಗೆ ನಾನು ಒಂಚೂರು ಟೇಸ್ಟ್ ಮಾಡಿ. ಅದ್ ಬೀಳುದಿಲ್ಲ ಮುಂದಿಟ್ರೆ. ಸೇಮ್ ಆಯ್ತು. ಬಾಟ್ಲಿ ಬರ್ತಲ್ಲ ಅದೇ ಜೀರಾ ಇದೆ, ಬಟ್ ಮಸಾಲ ಹಾಕಿ ಕೊಡ್ತದೆ ಅಷ್ಟೇ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಮೀನ್ ಪ್ಯಾಟಿ. ಮೊನ್ನೆ ತಿಂತ ಮೊನ್ನೆ ಮನೆ ತಿಂದೆ ಅಂತ ಬಂಗಡಿ ಅದೆಲ್ಲ ಸಿಕ್ತು. ಇಂತ ಕಮ್ಕೆ ಕುಂದಾಪುರ ಮೀನ್ ಪೇಟೆಗೆ ಬಂತ. ಈಗ ಸುಮಾರು ಮೀನ್ ಬತ್ತತ್ತು, ದೋಣಿ ಎಲ್ಲ ಹೋಗಿತ್ತಲ್ಲ ಬೋಟ್ ಅಲ್ಲ. ಸುಮಾರು ದಿನ ಆರ್ಮೇಲೆ ಈಗ ಮೀನ್ ಪೇಟೆ ಹೋಗಿ ಸುಮಾರು ಟೈಮ್ ಆಯ್ತು ಮೀನ್ ಪೇಟೆಗೆ ಬರ್ದೆ. ಮೀನ್ ಇಲ್ಲ ಅಲ್ಲ ಹಂಗಾಗಿ. ಮೀನ್ ಪಟ್ಟಿ ಬಂದು ಫಸ್ಟ್ ಕಣ್ಣಿಗೆ ಬೀಳುದೇ ಬಂಗಡಿ ಮೀನು. ಒಂದ್ ಮೀನ್ ಬತ್ತ 1 kg. ತೊರ್ಕಿ ಬೇಕಿದ್ದ ತೊರ್ಕಿ ಮೀನ್ ಅಂತ ಮೀನ್ ತಕೊಂಡ್ ಹೊರಟಿದ್ದೀಗ. ಹುಡ್ಕಿ ಒಂದ್ ಬದಿ ಸಿಕ್ತು, ಕಡಿಮೆ ಮಾಡಿ ಕೊಟ್ರು. ಲಾಸ್ಟ್ ಒಂದು ಸ್ಟಾಪ್ ಕೊಡ್ತು ಗಂಡಿಗೆ, ಒಂದು ಲಾಲಿಪಾಪ್ ಕಡೆ ಸ್ಪ್ರೈಟ್. ನಾನ್ ವೆಜ್ ಆಗಿ ಸ್ಪ್ರೈಟ್ ಇಲ್ದಿರ ಫುಲ್ ಫಿಲ್ ಆಗ್ತಿಲ್ಲ ಸಂಡೆ ಅದು. ಸೊ ಅದಕ್ಕೆ ತಗೊಂಡು ಹಂಗೆ ಒಂದು ಬಿಸ್ಕೆಟ್ ಮನೆ ಮನೆಗಲ್ಲ. ಮೀನ್ ಫ್ರೈ ಅಂತ ಆಯ್ತು. ಸುಮಾರು ಟೈಮ್ ಆದ್ಮೇಲೆ ಬಂದ್ಬಿಟ್ಟು ಲೈಕ್ ಆಯ್ತಾ.